ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಈಗ ಇದಾದ ನಂತರವೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಅಂತಿಮ ಕ್ಷಣದಲ್ಲಿ ಸಾಕಷ್ಟು ಬದಲಾವಣೆ ಮಾಡಿ ಖಾತೆ ಹಂಚಿಕೆ ಮಾಡಿದ್ದಾರೆ. ನೂತನ ಸಚಿವರಿಗೆ ಕೊನೆಗೂ ಖಾತೆಯನ್ನ ಹಂಚಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಯಾರ್ಯಾರಿಗೆ ಯಾವ್ಯಾವ ಖಾತೆ? ಹಾಗಾದ್ರೆ ಬಿ ನಾಗೇಂದ್ರ ಯೋಜನೆ ಮತ್ತು ಸಾಂಖ್ಯಿಕ, ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ. ಬದಲಾವಣೆಗಳಾಗಿದ್ದಾವೆ ಇಲ್ಲಿ. ಅಂತಿಮ ಕ್ಷಣದಲ್ಲಿ ನೂತನ ಸಚಿವರಿಗೆ ಕೊನೆಗೂ ಖಾತೆಯನ್ನ ಹಂಚಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಬಿ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ, ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆ, ಎಚ್.ಸಿ. ಬಾಲಕೃಷ್ಣ ಅವರಿಗೆ ಪೌರಾಡಳಿತ, ಚಲುವರಾಯ ಸ್ವಾಮಿ ಅವರಿಗೆ ಜಲಸಂಪನ್ಮೂಲ. ಸಿಕ್ಕಾಪಟ್ಟೆ ಬದಲಾವಣೆಗಳಾಗಿದ್ದಾವೆ. ರಾಮಲಿಂಗಾರೆಡ್ಡಿ ಅವರ ಕೈಯಲ್ಲಿದ್ದಂತ ಜಲಸಂಪನ್ಮೂಲ ಇಲಾಖೆ, ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ, ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಇಲಾಖೆಯನ್ನ ಕೊಟ್ಟಿದ್ದಾರೆ. ವಿಜಯಾನಂದ ಕಾಶಪ್ಪನವರವರಿಗೆ ಸಣ್ಣ ಕೈಗಾರಿಕೆ, ಮಂಕಾಳು ವೈದ್ಯ ಡೆಪ್ಯೂಟಿ ಸ್ಪೀಕರ್. ಮಂಕಾಳು ವೈದ್ಯ ಅವರಿಗೆ ಎಷ್ಟು ನಿರಾಸೆಯಾಗಿತ್ತು ಅಂತ ಅಂದ್ರೆ, ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇತ್ತು. ನೋಡಿದ್ರೆ ಏಕಾಏಕಿಯಾಗಿ ಅವರ ಹೆಸರನ್ನ ತೆಗಿತಾರೆ, ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಸೇರಿಸ್ತಾರೆ. ಇದರಿಂದ ಮಂಕಾಳು ವೈದ್ಯ ಬಹಳ ಡಿಸಪಾಯಿಂಟ್ ಆಗಿದ್ರು. ಈ ರೀತಿಯಾಗಿ ಯಾಕೆ ಮಾಡಿದ್ರಿ ಅನ್ನೋ ನಿಟ್ಟಿನಲ್ಲಿ ಫೈನಲಿ ಈಗ ಅವರನ್ನ ಡೆಪ್ಯೂಟಿ ಸ್ಪೀಕರ್ ಆಗಿ ಮಾಡಿದ್ದಾರೆ. ಅದಕ್ಕೆ ನಿಯಮಾವಳಿಗಳು ಬೇರೆ ಇದಾವೆ, ಬಟ್ ಇಲ್ಲಿಂದ ಘೋಷಣೆ ಆಗಿದೆ ಈಗ. ಬಟ್ ಇದೆಲ್ಲದರ ನಡುವೆ ಜಲಸಂಪನ್ಮೂಲ ಇಲಾಖೆ, ಕಾವೇರಿ ಜಲ ವಿವಾದ ನಡೀತಾ ಇದೆ ಈಗ. ಇಂಥ ಸಂದರ್ಭದಲ್ಲಿ ಜಲಸಂಪನ್ಮೂಲ ಇಲಾಖೆಯನ್ನ ಬೇರೆಯವರಿಗೆ ಅಂದ್ರೆ ಚಲುವರಾಯ ಸ್ವಾಮಿಯವರಿಗೆ ಕೊಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ರು ಇಷ್ಟು ದಿನಗಳ ಕಾಲ. ಅದರಲ್ಲೂ ನನಗೆ ಆ ಇಲಾಖೆ ಬೇಡ, ಈ ಇಲಾಖೆ ಬೇಡ, ಬಹಳ ಮುನಿಸ್ಕೊಂಡ್ಬಿಟ್ಟಿದ್ರು ರಾಮಲಿಂಗಾರೆಡ್ಡಿ ಅವರು. ರಾಜೀನಾಮೆ ಎಲ್ಲ ಕೊಡೋದಕ್ಕೆ ಹೋಗ್ಬಿಟ್ಟಿದ್ರು. ಇಂತಹ ಸಂದರ್ಭದಲ್ಲಿ ಕೊನೆಗೂ ನಾನು ಅದೇ ಒಂದು ಖಾತೆಯನ್ನು ಹ್ಯಾಂಡಲ್ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಎಷ್ಟು ದಿನಗಳ ಕಾಲ ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿವಾದ ಆಯಿತು ಅದನ್ನೆಲ್ಲ ಹ್ಯಾಂಡಲ್ ಮಾಡಿದ್ರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸಡನ್ ಆಗಿ ಯಾಕೆ ಚೇಂಜ್ ಮಾಡ್ಕೊಂಡ್ರು, ಮತ್ತೆ ಅರಣ್ಯ ಇಲಾಖೆಗೆ ಯಾಕೆ ಹೋದ್ರು ಅಂತ, ಯಾಕೆ ಅದನ್ನ ತಗೊಂಡ್ರು ರಾಮಲಿಂಗಾರೆಡ್ಡಿ ಅವರು. ಇನ್ನು ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಇಲಾಖೆ. ಇನ್ಫ್ಯಾಕ್ಟ್ ಈ ಹಿಂದೆ ಕೃಷಿ ಸಚಿವರಾಗಿದ್ದು ಚಲುವರಾಯ ಸ್ವಾಮಿ ಅವರು. ಈಗಲೂ ಕೂಡ ಮೊದಲ ಪಟ್ಟಿ ಬಂದಂತಹ ಸಂದರ್ಭದಲ್ಲಿ ಅವರೇ ಕೃಷಿ ಸಚಿವರಾಗಿದ್ದಾರೆ ಅನ್ನೋದೇ ಬಂತು. ನೋಡಿದ್ರೆ ಈಗ ಅದು ಬೇರೆಯವ್ರಿಗೆ ಹೋಗಿದೆ, ನರೇಂದ್ರ ಸ್ವಾಮಿ ಅವರಿಗೆ. ಮಳವಳ್ಳಿ ಶಾಸಕರು ಈಗ ಸಚಿವರು, ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆ ಹೋಗಿದೆ. ಸೊ ಬಹಳಷ್ಟು ಬದಲಾವಣೆ ಆಗಿದೆ, ಸ್ವಲ್ಪ ಅಂತಾನೂ ಹೇಳಕ್ಕಾಗಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಬಹಳಷ್ಟು ಬದಲಾವಣೆ, ಅದರಲ್ಲೂ ನನಗಿದೇ ಖಾತೆ ಬೇಕು, ಅದೇ ಖಾತೆ ಬೇಕು ಅಂತ ಹೇಳಿ ಬಹಳಷ್ಟು ಜನ ಲಾಬಿ ಮಾಡ್ತಾ ಇದ್ರು. ರಾಮಲಿಂಗಾರೆಡ್ಡಿ ಅವರ ಕೈಯಿಂದ ಜಲಸಂಪನ್ಮೂಲ ಇಲಾಖೆ ಈಗ ಮತ್ತೊಬ್ಬರ ಕೈಗೆ ಹೋಗಿದೆ. ಹೆಂಗಿದೆಲ್ಲ ಸಾಧ್ಯ ಆಯ್ತು? ಯಾಕಿದನ್ನೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡಿದ್ರು? ಎಸ್ರಾಮ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಒಂದು ಸಚಿವರಿಗೆ ಯಾವ ಯಾವ ಖಾತೆಗಳನ್ನ ಹಂಚಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಅಳಿದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿ ರಾಜ್ಯಪಾಲರ ಕಚೇರಿಗೆ ಈಗ ಒಂದು ಪಟ್ಟಿಯನ್ನ ಕಳಿಸಿಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಅಂತಿಮ ಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡಿರುವಂತದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಪ್ರಮುಖವಾಗಿ ಜಲಸಂಪನ್ಮೂಲ ಸಚಿವರಾಗಿ ಕೆಲಸ ಮಾಡ್ತಿದ್ದಂತ ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾವಣೆ ಆಗಿರುವಂತದ್ದು, ಜೊತೆಗೆ ಬಾಲಕೃಷ್ಣ ಮತ್ತು ನರೇಂದ್ರ ಸ್ವಾಮಿ ಮತ್ತು ಚಲುವರಾಯ ಸ್ವಾಮಿ ಅವರಿಗೆ ಒಂದಿಷ್ಟು ಖಾತೆಗಳನ್ನ ಬದಲಾವಣೆ ಮಾಡಲಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ಮೊದಲ ಪಟ್ಟಿಯಲ್ಲಿ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಡಲಾಗಿತ್ತು. ಬೆಂಗಳೂರು ನಗರಾಭಿವೃದ್ಧಿ ಬೇಕೆನ್ನುವ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಪಟ್ಟಣ ಹಿಡಿದಿದ್ರು. ಆದ್ರೆ ಈಗ ಅವರಿಗೆ ಅರಣ್ಯ ಖಾತೆಯನ್ನ ಕೊಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಚಲುವರಾಯ ಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಟ್ರೆ ನರೇಂದ್ರ ಸ್ವಾಮಿ ಅವರಿಗೆ ಒಂದು ಕೃಷಿ ಇಲಾಖೆಯನ್ನ ಕೊಡಲಾಗ್ತಾ ಇದೆ. ಹೀಗಾಗಿ ಇದು ಬಹಳ ಚರ್ಚೆಯನ್ನ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳ ಮೂಲಕ ಸಿಗ್ತಾ ಇರುವಂತದ್ದು. ಸದ್ಯ
ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಚಿವರಿಗೆ ಸಭೆಯನ್ನ ಕೂಡ ಕರೆದಿದ್ದಾರೆ. ಸಭೆಯಲ್ಲಿ ಖಾತೆಗಳ ಹಂಚಿಕೆಯ ಬಗ್ಗೆ ಒಂದಿಷ್ಟು ಸಚಿವರಿಗೆ ಮತ್ತೆ ಮಾಹಿತಿಯನ್ನ ಕೊಡುವಂತದ್ದು ರಾಜ್ಯಪಾಲರ ಕಚೇರಿಯಿಂದ ಅಂತಿಮವಾಗಿ ಪಟ್ಟಿ ಬಿಡುಗಡೆ ಆದ ಬಳಿಕ ಖಾತೆಗಳ ವಿಂಗಡಣೆ ಆಗುವಂತದ್ದು. ಯಾಕಂದ್ರೆ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಲಾಬಿ ನಡೆಸ್ತಿದ್ದಾರೆ, ಯಾರೆಲ್ಲ ಖಾತೆಗಳನ್ನ ಬೇಕಂತ ಪಟ್ಟಿ ಹಿಡಿದಿದ್ದಾರೆ ಅನ್ನುವಂಥದ್ದು ಬಹಳ ಜೋರಾಗಿ ಚರ್ಚೆ ಆಗ್ತಾ ಇತ್ತು. ಕಳೆದ 2-3 ದಿನಗಳಿಂದಲೂ ಕೂಡ ಇಂತಹದ್ದೇ ಖಾತೆಗಳು ಬೇಕೆನ್ನುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಒಂದಿಷ್ಟು ಒತ್ತಡ ಹೇರುವುದಕ್ಕೆ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅಂತಿಮ ಕ್ಷಣದಲ್ಲಿ ಒಂದಿಷ್ಟು ಖಾತೆಗಳನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ರ ಜೊತೆಗೆ ನರೇಂದ್ರ ಸ್ವಾಮಿ ಅಂದ್ರೆ ಮಳವಳ್ಳಿಯ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆಯನ್ನು ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರಿಗೆ ಮುನ್ಸಿಪಾಲಿಟಿ ಮತ್ತು ಸ್ವಾಮಿ ಅವರು ಕೃಷಿ ಇಲಾಖೆಯಲ್ಲಿ ಮುಂದುವರಿತಾರೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಅವರಿಗೆ ಈಗ ಜಲಸಂಪನ್ಮೂಲ ಜವಾಬ್ದಾರಿಯನ್ನ ಕೊಡಲಾಗಿದೆ. ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನು ಕೊಡಲಾಗಿದೆ. ಕಾಶಪ್ಪನವರಿಗೆ ಸಣ್ಣ ಕೈಗಾರಿಕೆ ಕೊಡಲಾಗಿದೆ ಮತ್ತು ಮಂಕಾಳು ವೈದ್ಯ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಮಾಡಲಾಗ್ತಾ ಇರುವಂತ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಡೆಪ್ಯೂಟಿ ಸ್ಪೀಕರ್ ಆಗಿ ಎಸ್ ಪೊನ್ನಣ್ಣವ್ರನ್ನ ಮಾಡಬೇಕು ಲೆಕ್ಕಾಚಾರ ಇತ್ತು. ಆದ್ರೆ ಈಗ ಅವ್ರಿಗೆ ಎಸ್ ಪೊನ್ನಣ್ಣ ಅವರಿಗೆ ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಆಗಿ ನೇಮಕವನ್ನ ಮಾಡಲಾಗಿದೆ. ಹೀಗಾಗಿ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಯಾರು ಅನ್ನುವಂತ ಪ್ರಶ್ನೆ ಇತ್ತು. ಹೀಗಾಗಿ ಆ ಸ್ಥಾನಕ್ಕೆ ಮಂಕಾಳು ವೈದ್ಯ ಅವರನ್ನ ತಂದು ಡಿ ಕೆ ಶಿವಕುಮಾರ್ ಅವರು ಕೂಡಿಸಿದ್ದಾರೆ. ಯಾಕಂದ್ರೆ ಮಂಕಾಳು ವೈದ್ಯ ಸಚಿವರಾಗಿದ್ರು, ಅವರಿಗೆ ಸಚಿವ ಸ್ಥಾನ ಸಿಗುವ ನಿಟ್ಟಿನಲ್ಲಿ ಅಂದ್ರೆ ಮೊದಲ ಹಂತದಲ್ಲಿ ಅವಕಾಶ ಸಿಕ್ಕಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಬದಲಾವಣೆಯನ್ನ ಮಾಡಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಹೀಗಾಗಿ ಮಂಕಾಳು ವೈದ್ಯ ಅವರ ಅಸಮಾಧಾನ ಹೆಚ್ಚಾಗಿತ್ತು. ಅಸಮಾಧಾನ ತಿಳಿಸೋದಕ್ಕೆ ಅವರಿಗೆ ಉಪ ಸಭಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅಂತಿಮ ಪಟ್ಟಿ ಹೊರಗೆ ಬರುತ್ತೆ ಅಂತ ಮಾಹಿತಿ ಇರುವಂತದ್ದು. ಕಾದು ನೋಡಬೇಕು ಎಲ್ಲ 19 ಸಚಿವರಿಗೆ ಯಾವೆಲ್ಲ ಖಾತೆಗಳು ಸಿಗ್ತವೆ ಅನ್ನುವಂಥದ್ದು. ಕೊನೆ ಕ್ಷಣದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತವೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.